ನಮಸ್ಕಾರ ಬಸ್ಸು, ನಾನು ನಿಮ್ಮ ಮಹೇಶು ಮಹಿ ಕನ್ನಡಿಗ. ಇವತ್ತು ಅಪರೂಪಕ್ಕೆ ನಮ್ಮ ಹುಡುಗ ಊರಿಗೆ ಬಂದಿದ್ದ. ಅವನು ನನ್ನ ಜೊತೆ ಎಲ್ಲಾದರೂ ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ, ದೇವ್ರನೇ ಹೇಳ್ತೀನಿ. ನಮ್ಮಿರೋ ಗಾಡಿ ಎತ್ತಾಯ್ತು, ನೋಡ್ದೆ ಎಲ್ಲೋ ಕರ್ಕೊಯ್ತಾನೆ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಅಂತೂ ಇಂತೂ ಗೊತ್ತಾಯಿತು, ನಮ್ಮ ನಡೆ ಅರಕೆರೆ ಹತ್ರ ಇರೋ ಶೂಟಿಂಗ್ ಮಹಾದೇವಪುರದ ಕಡೆ. ಅಣ್ಣ ಗಾಡಿ ಓಡಿಸ್ತಾರೋ ರೇಂಜ್ಗೆ ನನಗೆ ಹೆಂಗೆ ಆಯ್ತಾಯ್ತಂದರೆ, ಮುಗಿಯಿತೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿಂದ ಬಂದು ಊಟ ಗೀಟ ಎಲ್ಲ ಮಾಡಿಕೊಂಡು ಈಜೊಡೆಯೋದಕ್ಕೆ ಅಂತ ಹೋಗ್ತಿದ್ದೀವಿ, ನಾನು ನಮ್ಮ ಮಚ್ಚ ಇಬ್ಬರೂ. ಬನ್ನಿ ಈಜೊಡೆಯೋಕ್ಕೆ ಅಂತ ಹೋಗೋಣ. ಸಿಕ್ಕಾಪಟ್ಟೆ ಬಿಸಿಲೈತೆ, ಫುಲ್ ಶಕೆ ಬ್ರೋ. ವಾಲಾಡು ಗೊಂಬೆ ವಾಲಾಡು, ಬಿಯರ್ ಹಾಕಂತ ಹೇಳಾಡು, ಹೆಂಗದೆ ಅನ್ನಂಗೆ ಆಗದೆ. ಸೂಪರ್ ಅಲ್ಲ, ಬ್ರೋ ಹಾಯ್. ಕನ್ನಡ ಕನ್ನಡ, ಹಿಂದಿ 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 ಹೇಳ್ತೀನಿ ಅಣ್ಣ. ಕನ್ನಡ ಚೆನ್ನಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಬ್ರೋ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬರೀ ಒಲೋಸ್ ಮಾತಾಡ್ತಿರಲ್ಲ ಸ್ವಾಮಿ. ಯಾರು ಫ್ಯಾನ್ ಸ್ವಾಮಿ ನೀವು? ನರಸಿಂಹರಾಜು ಫ್ಯಾನ್. ಈ ಸಮ್ಮರಲ್ಲಿ ಒಳ್ಳೆ ಮಸ್ತ್ ಎಂಜಾಯ್ ಮಾಡ್ಬೋದು. ಈಜೊಡೆಯೋಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಜಾಸ್ತಿನೂ ಆಳ ಇಲ್ಲ, ಬಟ್ ಈ ಟೈಮಲ್ಲಿ ಬರ್ಬೋದು. ತುಂಬ ಜಾಸ್ತಿ ಆದಾಗ ಈ ಕಡೆ ಎಲ್ಲ ನೋ ಎಂಟ್ರಿ. ಈಗ ಸಮ್ಮರಲ್ಲಿ ಈಜೊಡೆಯೋಕ್ಕಂತೂ ಸಕ್ಕತ್ತಾಗೈತೆ. ಯಾರಾದರೂ ಈಜೊಡೆದು ಎಂಜಾಯ್ ಮಾಡಬೇಕು ಅನ್ನೋದಾದರೆ ಈ ಪ್ಲೇಸಿಗೆ ಬನ್ನಿ, ತುಂಬ ಚೆನ್ನಾಗಿದೆ. ನಾವಂತೂ ಸಖತ್ ಎಂಜಾಯ್ ಮಾಡ್ತಿದ್ದೀವಿ. ತುಂಬ ಜಾಸ್ತಿ ಆಳ ಏನಿಲ್ಲ. ನಮ್ಮ ಹುಡುಗ ಇವಾಗ ಆಳ ಬಿಡ್ತಾನೆ, ನೋಡ್ಕೊಂಡ್ರೆ ಅವ್ನು ಮುಳುಗಿಸ್ಕೊಂಡು ಕೈ ಸ್ವಲ್ಪ ಮೇಲ್ಗಡೆನೂ ಕಾಣುತ್ತೆ. ಅಷ್ಟೇನು ಆಳ ಇಲ್ಲ. ಸಿಂಪಲಾಗಿ ಈಜು ಬಂದ್ರೂ ಆರಾಮಾಗಿ ಈಜು ಹೊಡಿಬೋದು. ನೋಡಿ ನಮ್ಮ ಸೂರ ಆಳ ಬಿಡ್ತಾವನೆ. ಇವರೆಲ್ಲ ನನಗೆ ಅಲ್ಲೇ ಫ್ರೆಂಡ್ಸ್ ಆಗಿದ್ದು. ಏನು ಸಖತ್ತಾಗಿ ಡೈ ಹೊಡಿತಾರೆ ಅಂದರೆ ನೋಡಿ, ಎಲ್ಲ ಒಬ್ಬೊಬ್ರಾಗಿ ಬೀಳ್ತಾರೆ. ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ನೀವು ಬನ್ನಿ, ನಿಮ್ಮ ಫ್ರೆಂಡ್ಸು ಕರ್ಕೊಂಡು ಬಂದು ಒಳ್ಳೆ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಈಗ ಎಲ್ಲ ಹೆಂಗೆ ಥರ ಶೂಟ್ ಡೈ ಎಲ್ಲ ಹೊಡಿತಾ ಇದ್ದಾರೆ. ಸೂಪರ್. ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ನೀನು ನಾನು, ಈ ವರ್ಲ್ಡೇ ಪರ್ಮನೆಂಟ್ ಅಲ್ಲ. ಸೂಪರ್ ಸೂಪರ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದೆ. ಎಕ್ಸ್ಪೀರಿಯನ್ಸ್ ಹೆಂಗೈತೆ? ಇಲ್ಲೆಲ್ಲ ಬರ್ಬೋದಾ? ಆರಾಮಾಗಿ ಎಂಜಾಯ್ ಮಾಡ್ಬೋದಾ? ಫಸ್ಟ್ ಟೈಮ್ ಬಂದಿರೋದು. ಸೇಫ್ ಆಯ್ತಲ್ಲ ಬ್ರೋ? ಬಟ್ ಇನ್ನು ಸ್ವಲ್ಪ ಜಾಸ್ತಿ ನೀರಾದ್ರೆ ನಾಟ್ ಸೇಫ್. ವಾಹ್, ಚೂಪ್ ಡೇ. ನೋಡಿ ಗಾಯ್ಸ್, ಚಿಕ್ಕ ಹುಡುಗಿ ಯಾವ ಥರ ಈಜು ಹೊಡಿತಿದ್ದಾಳೆ ಅಂತ. ಮಕ್ಕಳು ನಮ್ಮ ಮನೇಲಿ ಗೊಬ್ಬರ ಹಾಕೋದಲ್ಲ, ಈ ಥರ ಕಲಿಸ್ಕೊಡ್ಬೇಕು. ಅಟ್ಲೀಸ್ಟ್ ನಮ್ಮನ್ನು ನಾವಾದರೂ ಕಾಪಾಡ್ಕೊಳ್ಳೋಕ್ಕಾದ್ರೂ ಈಜನ್ನು ಕಲ್ತಿರ್ಬೇಕು. ಅದರಲ್ಲೂ ಹೆಣ್ಮಕ್ಳಿಗೆ ಈ ಥರ ಕಲಿಸಿ ನನಗಂತೂ ಖುಷಿ ಆಯ್ತು ಹುಡುಗಿ ಈಜು ಹೊಡಿದ್ದು ನೋಡ್ಬಿಟ್ಟು. ಎಕ್ಸ್ಪೀರಿಯನ್ಸ್ ನಿನ್ನಂತ ಪುಟ್ಟ ಹುಡುಗಿರೆಲ್ಲ ಬರ್ಬೋದು ಇಲ್ಲಿಗೆ? ಪೇರೆಂಟ್ಸ್ ಇದೆ. ಓ ಸೂಪರ್ ಮಾ. ಈಜ್ ಕಳ ಹೆಂಗೈತೆ ಎಕ್ಸ್ಪೀರಿಯನ್ಸ್? ಈಜ್ ಕಳಿತಾರೆ ಏನು ಯೂಸು? ಈಜ್ ಅಂತ ಇನ್ನೇನು ಯೂಸು? ಸೇಫ್ ಸೂಪರ್. ಗಟ್ಟಿ ಆಳು.